ಅಲ್ಲ, ದ್ವಿಭಾಷಾ ಸೂತ್ರ ಜಾರಿಗೆ ಆಗಬೇಕು ಅನ್ನೋದೇ ಮೂಲ ಉದ್ದೇಶ. ಕನ್ನಡ ಪ್ರಥಮ ಭಾಷೆಯಾಗಿ, ಎರಡನೇ ಭಾಷೆಯಾಗಿ ಇಂಗ್ಲೀಷನ್ನು ಬಳಸಬೇಕು ಅನ್ನೋದೇ ದ್ವಿಭಾಷಾ ಸೂತ್ರದ ಮೂಲ ಉದ್ದೇಶ. ಮೊನ್ನೆ ಕೊಟ್ಟಂಥ ಒಂದು ಸಮಿತಿ ಏನು ವರದಿ ಕೊಡ್ತು ಸರ್ಕಾರಕ್ಕೆ, ಆ ಸಮಿತಿ ಕೊಟ್ಟಂಥ ವರದಿಯಲ್ಲಿ ಏನು ಮಾಡಿದ್ದಾರೆ, ಅವರು ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ಹೇಳುವ ಮುಖಾಂತರ ಮಕ್ಕಳ ಮಾತೃಭಾಷೆ ಮತ್ತು ಇಂಗ್ಲೀಷ್ನಲ್ಲಿ ಶಿಕ್ಷಣ ಕೊಡಬಹುದು ಅನ್ನೋದನ್ನು ಹೇಳಿದ್ದಾರೆ. ಮಾತೃಭಾಷೆ ಅನ್ನೋ ಪದ ಬಳಸಿರೆ ಕರ್ನಾಟಕದಲ್ಲಿ ಅನೇಕ ಭಾಷಿಕರ ಮಾತೃಭಾಷೆಗಳು ಬೇರೆ ಇರ್ಬೋದು. ಆದರೆ ಮಾತೃಭಾಷೆ ಶಿಕ್ಷಣ ಅಂದಾಗ ಏನಾಗ್ತಾರೆ, ಆ ಮಕ್ಕಳ ಮಾತೃಭಾಷೆ ಯಾವುದಿರುತ್ತೆ ಅದರಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಅನ್ನೋದು ಅರ್ಥ ಬರುವಂಥದ್ದು. ಅದಕ್ಕಾಗಿ ಮಾತೃಭಾಷೆ ಅನ್ನುವ ಪದವನ್ನು ಬಿಟ್ಟು ಕನ್ನಡ ಕಡ್ಡಾಯವಾಗಿ ಜಾರಿಗೆ ಬರಬೇಕು ಅನ್ನುವಾಗ ರಾಜ್ಯ ಭಾಷೆ ಅನ್ನುವ ಬಳಕೆ ಆದರೆ ಆಗ ಈ ರಾಜ್ಯದ ಆಡಳಿತ ಭಾಷೆ ಕನ್ನಡ, ಈ ರಾಜ್ಯದ ಜನರ ಭಾಷೆ ಕನ್ನಡ, ಹಾಗಾಗಿ ರಾಜ್ಯ ಭಾಷೆ ಅನ್ನೋ ಪದ ಅಲ್ಲಿ ಸರಿ ಇರುತ್ತೆ ಅನ್ನೋದು ಮೊದಲಿನಿಂದಲೂ ನಾವು ಅದನ್ನು ವಾದ ಮಾಡ್ಕೊಂಬಂದಿದ್ದೀವಿ. ನೀವು ಮಾತೃಭಾಷೆ ಶಿಕ್ಷಣ ಅಂತ ಹೇಳಬೇಡಿ, ರಾಜ್ಯ ಭಾಷೆ ಶಿಕ್ಷಣ ಅಂತ ಹೇಳಿ. ರಾಜ್ಯ ಭಾಷೆ ಶಿಕ್ಷಣ ಅಂದಾಗ ರಾಜ್ಯದ ಆಡಳಿತ ಭಾಷೆ ಬಂದು ಕನ್ನಡ ಆಗಿರೋದ್ರಿಂದ ಆಗ ಕನ್ನಡವನ್ನು ಕಡ್ಡಾಯವಾಗಿ ಎಲ್ಲರೂ ಒಂದು ಭಾಷೆಯಾಗಿ ಬಳಸಬೇಕು ಅನ್ನೋದು ಮೂಲ ಉದ್ದೇಶ ಆಗುತ್ತೆ. ಈಗ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂತು. ಮೊನ್ನೆನೂ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತು. ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ನಮಗೆ ಹೇಳಿದ ಮಾತು ಏನು ಅಂದರೆ, ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ, ಆದಷ್ಟು ಬೇಗ ಸಚಿವ ಸಂಪುಟವನ್ನು ಕರೆದು ಅದರಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿದರು. ಮೊನ್ನೆ ಒಂದು ಸಮಿತಿ ವರದಿ ಕೊಟ್ಟಂಥ ಸಂದರ್ಭದಲ್ಲೂ ಆ ಸಮಿತಿನೂ ಹೇಳಿದಂಥದ್ದೇನು, ಈ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರೋದು ಭಾರಿ ಒಳ್ಳೆಯದು ಅನ್ನೋದು. ಈಗ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಇದೆ, ಪಕ್ಕದ ತಮಿಳುನಾಡಲ್ಲಿ ದ್ವಿಭಾಷಾ ಸೂತ್ರ ಇದೆ, ಉತ್ತರ ಭಾರತದ ಅನೇಕ ರಾಜ್ಯಗಳು ದ್ವಿಭಾಷಾ ಸೂತ್ರವನ್ನು ಅನುಸರಿಸ್ತವೆ. ನಮ್ಮ ರಾಷ್ಟ್ರದ ರಾಜಧಾನಿ ಆಗಿರುವಂಥ ದೆಹಲಿಯಲ್ಲಿ ದ್ವಿಭಾಷಾ ಸೂತ್ರ ಹಿಂದಿ ಇಂಗ್ಲೀಷ್ ಬಳಕೆ ಆಗುತ್ತೆ. ಆಗಿರುವಾಗ ಕರ್ನಾಟಕದಲ್ಲಿ ನೋಡಿ 24ರಲ್ಲಿ ಹಿಂದಿಯನ್ನು ಕಡ್ಡಾಯವಾಗಿ ಮಾಡಿರೋದ್ರಿಂದ ಒಂದು ಭಾಷೆ ಕಡ್ಡಾಯವಾಗಿ ಕಲೀಲೇಬೇಕು, ಪರೀಕ್ಷೆ ಬರೀಲೇಬೇಕು. ಅದಕ್ಕೆ ಹಿಂದಿ ಪರೀಕ್ಷೆ ಪಾಸಾದರೆ ಒಟ್ಟಾರೆ ಪಾಸನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ SLCಯಲ್ಲಿ 1,20,000 24ರಲ್ಲಿ ಫೇಲಾದಂಥದ್ದು. ಆ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದಕ್ಕೆ ಇಡೀ SLCಯಲ್ಲಿ 1,20,000 ಜನ ಮಕ್ಕಳಿದ್ದು ಶಿಕ್ಷಣದಲ್ಲಿ ಅವರಿಗೆ ಕಷ್ಟ ಆಯಿತು. ಹಿಂದೆ 23ರಲ್ಲಿ 97,000 ಜನ ಫೇಲ್ ಆಗ್ತಾರೆ. ಹಿಂದಿ ಒಂದರಲ್ಲಿ 97 ಜನ ಫೇಲ್ ಆಗ್ತಾರೆ. 25ರಲ್ಲಿ 24ರಲ್ಲಿ 1,20,000 ಜನ ಫೇಲ್ ಆಗ್ತಾರೆ. ಆಗಿರುವಾಗ ಹಿಂದಿ ಭಾಷೆಯ ಏರಿಕೆಯನ್ನು, ದಬ್ಬಾಳಿಕೆಯನ್ನು ಈ ರಾಜ್ಯದ ಮೇಲೆ, ಈ ನೆಲದ ಮಕ್ಕಳ ಮೇಲೆ ಶಿಕ್ಷಣದಲ್ಲಿ ಬಲವಂತವಾಗಿ ಹೇರಿಕೆ ಮಾಡೋದ್ರಿಂದ ಏನಾಗ್ತಾ ಇದೆ, ಅದರ ಪರಿಣಾಮ ನಮ್ಮ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಭಾರಿ ಕೆಟ್ಟ ಪರಿಣಾಮವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಮಗೆ ಹಿಂದಿಯ ಅಗತ್ಯ ಇಲ್ಲ. ಹಿಂದಿ ಕಲಿಯೋದ್ರಿಂದ ಯಾವ ಲಾಭವೂ ಇಲ್ಲ. ಹಿಂದಿಯನ್ನು ಯಾವುದೋ ಉತ್ತರ ಭಾರತದ ರಾಜ್ಯಗಳಲ್ಲಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರಭಾಷೆ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿವರೆಗೂ ಹಿಂದಿಯ ಏರಿಕೆಯನ್ನು ಪ್ರಾದೇಶಿಕ ಬೇರೆ ಭಾಷೆಗಳ ಮೇಲೆ ಏರಿಕೆ ಮಾಡೋದು, ದಬ್ಬಾಳಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು. ವಿಂಗಡಣೆ ಆದಂಥ ರಾಜ್ಯಗಳ ಒಕ್ಕೂಟವೇ ಭಾರತ ಆಯಿತು ಹೊರತು ಹಿಂದಿ ಭಾರತ ಆಗೋದಾದರೆ ಒಕ್ಕೂಟದಲ್ಲಿ ಭಾರಿ ದೊಡ್ಡ ಅನಾಹುತ ಆಗುತ್ತೆ, ಬಿರುಕು ಆಗುತ್ತೆ ಅನ್ನೋ ವಿಶೇಷವಾಗಿ ಗಮನಿಸಬೇಕಾಗುತ್ತೆ ಕೇಂದ್ರದಲ್ಲಿರುವಂಥ ಮಹಾನಾಯಕರು. ಯಾಕೆಂದರೆ ನೀವು ಯಾಕೆ ನಮ್ಮ ಮೇಲೆ ಹಿಂದಿಯ ಏರಿಕೆಯನ್ನು ಬಲವಂತವಾಗಿ ಮಾಡಲಿಕ್ಕೆ ಹೊರಟಿದ್ದೀರಿ?
ಭಾಷೆ ಯಾರು ಬೇಕಾದರೂ ಯಾವ ಭಾಷೆ ಬೇಕಾದರೂ ಕಲೀಲಿ. ಆದರೆ ಕರ್ನಾಟಕದೊಳಗಡೆ ಈಗ 1ರಿಂದ 5ನೇ ತರಗತಿವರೆಗೂ ಶಿಕ್ಷಣದಲ್ಲಿ ಮಾತೃಭಾಷಾ ಶಿಕ್ಷಣ ಜಾರಿ ಬರಬೇಕು ಅಂತ ಹೇಳಿದ್ದಾರೆ. ಮಾತೃಭಾಷಾ ಶಿಕ್ಷಣ ಅನ್ನೋದಕ್ಕಿಂತ ರಾಜ್ಯ ಭಾಷಾ ಶಿಕ್ಷಣ ಜಾರಿಗೆ ಬರುತ್ತೆ ಅಂದಾಗ ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡಿದ್ದರೆ ಸಾಕು, ನಮಗೆ ಹಿಂದಿಯ ಅಗತ್ಯ ಬೇಡ ಅನ್ನೋದು ನಮ್ಮ ವಾದ. ಅದಕ್ಕೋಸ್ಕರ ನಾವು 14ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 15ರ ರಾತ್ರಿ 6 ಗಂಟೆವರೆಗೂ ಸಹ 7 ಗಂಟೆವರೆಗೂ ಸಹ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಭಾರಿ ಬೃಹತ್ ಮಟ್ಟದ ಅಹೋರಾತ್ರಿ ಧರಣಿಯನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾಯಿದ್ದೀವಿ. ಮಾಡಿ ಅಲ್ಲೇ ಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಭೇಟಿ ಮಾಡುವಂಥದ್ದು ಆಗಬೇಕು. ಆಗಸ್ಟ್ 15 ಇರೋದರಿಂದ 15ನೇ ತಾರೀಕು ಇವತ್ತು ನಮಗೆ ಸ್ವಾತಂತ್ರ್ಯ ಬಂದ ಆ ದಿನ ನಮಗೆ ಯಾವ ರೀತಿಯ ಒಟ್ಟಾರೆ ಸ್ವಾತಂತ್ರ್ಯದ ಬಂದಿದೆ ಅನ್ನುವ ನಂಬಿಕೆ ನಮಗೆ ಹುಟ್ಕೋಬೇಕು ಅನ್ನೋದಾದರೆ ಭಾರತದೊಳಗಡೆ ಇರುವಂಥ ಎಲ್ಲ ರಾಜ್ಯಗಳನ್ನು ಸರಿಸಮಾನವಾಗಿ ನೋಡುವಂಥದ್ದು ಆಗಬೇಕು. ಸರಿಸಮಾನವಾಗಿ ಆ ರಾಜ್ಯ ಭಾಷೆಗಳಲ್ಲೇ ಇಲ್ಲಿ ಆಡಳಿತ ಮತ್ತು ಶಿಕ್ಷಣ ನಡೆಯಬೇಕು ಅನ್ನೋದರಲ್ಲಿ ನಾವು ಅವತ್ತಿನಿಂದಲೂ ಹೇಳ್ಕೊಂಬಂದಿದ್ದೀವಿ. ಪಕ್ಕದ ತಮಿಳುನಾಡಲ್ಲಿ ಅದು ಇವತ್ತವರೆಗೂ ಸಹ ಅವರು ದ್ವಿಭಾಷಾ ಸೂತ್ರ ಬಿಟ್ಟರೆ ತ್ರಿಭಾಷಾ ಸೂತ್ರವನ್ನು ಒಪ್ಕೊಳ್ಳೇ ಇಲ್ಲ ತಮಿಳರು. ಅವರು ಹಿಂದಿಯನ್ನು ಅವರ ರಾಜ್ಯದಿಂದ ಹೊರ ಹಾಕಿದ್ದಾರೆ. ಆದರೆ ಅಲ್ಲಿ ಯಾರೂ ಇವರು ದಬ್ಬಾಳಿಕೆ ಮಾಡೋಕ್ಕಾಗಿಲ್ಲ. ಆದರೆ ನಮ್ಮ ರಾಜ್ಯಗಳ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡೋದು ಅದು ಸರಿಯಲ್ಲ. ಹಿಂದಿಯ ಅಗತ್ಯ ನಮಗಿಲ್ಲ, ಹಿಂದಿಯಿಂದ ನಮಗೆ ಯಾವ ಲಾಭವೂ ಇಲ್ಲ. ಹಾಗಾಗಿ ನಮಗೆ ಇವತ್ತು ಶಿಕ್ಷಣದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಗಳು ಹೊರತುಪಡಿಸಿ ಹಿಂದಿಯ ಅಗತ್ಯ ಇಲ್ಲ ಅಂತ ಹೇಳುವ ಮುಖಾಂತರ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನೋದು ಇವತ್ತೇ ಅಲ್ಲ. ರಾಷ್ಟ್ರಕವಿ ಕುವೆಂಪು ಅವರಿಂದ ಹಿಡಿದು ಅನೇಕರು, ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು, ಅನೇಕ ಬೇಂದ್ರೆಯವರು ಇರ್ಬೋದು, ಎಲ್ಲರೂ ಸಹ ಹೇಳಿದ್ದೇನು ಅಂದರೆ ಹಿಂದಿಯಿಂದ ಕನ್ನಡ ಮೇಲೆ ಭಾರಿ ದೊಡ್ಡ ದಬ್ಬಾಳಿಕೆ ಆಗುತ್ತೆ. ಒಂದು ಕಡೆ ದೇವಭಾಷೆ, ಮತ್ತೊಂದು ಕಡೆ ರಾಷ್ಟ್ರಭಾಷೆ, ಸುಳ್ಳು ಹೇಳುವಂಥ ರಾಷ್ಟ್ರಭಾಷೆ, ಇದರಿಂದ ಕನ್ನಡದ ಭಾಷೆ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಹಿಂದಿಯ ಅಗತ್ಯ ಇಲ್ಲ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಹೇಳಿದಂಥದ್ದು. ಹಾಗಾಗಿ ನಾವು 14ನೇ ತಾರೀಕು 11 ಗಂಟೆಯಿಂದ 15 ರಾತ್ರಿವರೆಗೂ ಅಹೋರಾತ್ರಿ ಧರಣಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.